ದೇಶ ಶಾಶ್ವತ. ಆದ್ರಿಂದ ಪ್ರೀತಿಸುವುದಾದರೆ ಈ ದೇಶವನ್ನ ಪ್ರೀತಿಸೋ, ಭಾರತಾಂಬೆಯನ್ನ ಪ್ರೀತಿಸೋ. ನಶಿಸಿ ಹೋಗ್ತಾ ಈಗಲೋ ಆಗ್ಲೋ ಸಾಯ್ತಾ ಇರ್ತಕ್ಕಂತಹ ಈ ದೇಹವನ್ನೆಲ್ಲ, ಈ ದೇಹ ಯಾವಾಗಲೂ ಮಣ್ಣೆ. ಅವೇನಮ್ಮ ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂತಹ ಒಂದು ಮಾತು. ಅದರಿಂದ ವಿವೇಕಾನಂದರ ಚಿಂತನೆಗಳು ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂತಹ ಒಂದು ಮಾತನ್ನ ಅವರು ಹೇಳಿದ್ದಾರೆ. ಇಂತಹ ಒಬ್ಬ ಮಹಾನ್ ವ್ಯಕ್ತಿ ನಮ್ಮ ದೇಶದಲ್ಲಿ ಹುಟ್ಟಿರ್ತಕ್ಕಂತಹದ್ದೇ ನಮ್ಮ ಸೌಭಾಗ್ಯ. ನಿಜವಾಗ್ಲೂ ಈ ಪುಣ್ಯಾತ್ಮ ಕಡಿಮೆ ಅವಧಿ ಬಾಳಲು ಸಹ, ಕಡಿಮೆ ಹೆಚ್ಚು 100 ವರ್ಷ ಬಾಳಲಿಲ್ಲ, ಕಡಿಮೆ ಅವಧಿ ಬಾಳಲು ಸಹ ಅವರ ವಿಚಾರಧಾರೆಗಳು ಈ ವಿಶ್ವ ಇರುವವರೆಗೂ, ಈ ಪ್ರಪಂಚ ಇರುವವರೆಗೂ ಸಹ ಶಾಶ್ವತವಾಗಿ ಉಳಿದುಕೊಂಡು ಬರ್ತಾ ಇದೆ. ಇವತ್ತು ನಾವು ಯಾಕೆ ಇವರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಅವರು ಮಾಡಿರ್ತಕ್ಕಂತಹ ಸಾಧನೆಗಳು ನಿಜವಾಗ್ಲೂ ಅಮರವಾಗಿ. ಇಂತಹ ಒಬ್ಬ ಮಹಾನ್ ವ್ಯಕ್ತಿಗಳು 1863ರಲ್ಲಿ ಕಲ್ಕತ್ತಾದಲ್ಲಿ ವಿಶ್ವನಾಥ ದತ್ತ ಮತ್ತು ಭುವನೇಶ್ವರಿ ಅಂತಕ್ಕಂತಹ ಅವರ ಸುಪುತ್ರರಾಗಿ ಜನಿಸಿದರು ಅಂತಕ್ಕಂಥ ಕಲ್ಕತ್ತ. ವಿಶ್ವನಾಥ ದತ್ತ ಮತ್ತು ತಾಯಿ ಯಾರು ಭುವನೇಶ್ವರಿ ಅಂತಕ್ಕಂತಹ ಅವರ ಸುಪುತ್ರರಾಗಿ ಜನಿಸಿದಂತಹ ಈ ವ್ಯಕ್ತಿಗಳು ಕಲ್ಕತ್ತಾ ವಿಶ್ವವಿದ್ಯಾನಿಲಯದಲ್ಲಿ ಪದವಿಯನ್ನ ಪಡೆದಂತಹ ಈ ವ್ಯಕ್ತಿಗಳು ಮುಂದೆ ಒಬ್ಬ ಮಹಾನ್ ವ್ಯಕ್ತಿಯಾಗಿ ಮಾಡಲಿಕ್ಕೆ ಸಾಧ್ಯ ಆಯಿತು ಅಂತಕ್ಕಂತಹ ಕಲ್ಕತ್ತೆ. 1873ರಲ್ಲಿ ಇವರು ವಿಚಾರಧಾರೆಗಳನ್ನು ಪಡ್ಕೊಂಡಂತಹ ಮಹಾನ್ ಸಾಧನೆಯನ್ನು ಮಾಡಲಿಕ್ಕಂತಹ ಪಡ್ಕೊಂಡಂತಹ ವಿವೇಕಾನಂದರು ಚಿಕಾಗೋ, ಅಮೆರಿಕಾದ ಚಿಕಾಗೋ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಿದ್ರು. ಅಲ್ಲಿ ಈಗ ತಾನೇ ಹೇಳಿದ್ರು, ಓ ನನ್ನ ಸಹೋದರ ಸಹೋದರಿಯರೇ. ಮಾತಾಡೋದು ಬಹಳ ಒಂದು ಏನೋ ಸ್ಟೇಜ್ ಕೆಲವು ಬರಲ್ಲ ಮಾತು. ಅವ್ರು ಮಾತಾಡಿದಂತಹ ಬೇಕಾದಷ್ಟು ಜನ ಒಂದು ವೇದಿಕೆಯಲ್ಲಿ ಬೇಕಾದಷ್ಟು ಜನ ಮಾತಾಡಿದ್ರು. ಅವರೆಲ್ಲ ಮಾತುಗಳು ಅವರನ್ನ ಆಕರ್ಷಣೆ ಮಾಡಲಿಲ್ಲ. ಅವರು ಓದಿದ್ದು ಧಾರ್ಮಿಕ ಆಧ್ಯಾತ್ಮಿಕ ಚಿಂತನೆಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ, ಭಾರತದ ಆಧ್ಯಾತ್ಮಿಕ ಚಿಂತನೆಗಳನ್ನ ವಿಶ್ವವ್ಯಾಪಿ ಮಾಡಲಿಕ್ಕೋಸ್ಕರ ಹೋದಂತಹ ಒಬ್ಬ ವ್ಯಕ್ತಿ ವಿವೇಕಾನಂದರು. ಈ ಶುಭ ಸಂದರ್ಭದಲ್ಲಿ ಅವರ ಮೊದಲನೇ ಮಾತು, ಓ ನನ್ನ ಸಹೋದರ ಸಹೋದರಿಯರೇ ಅಂತಕ್ಕಂತಹ ಒಂದು ಮಾತನ್ನ ಆದಂತಹ ಸಂದರ್ಭದಲ್ಲಿ 10 ನಿಮಿಷಕ್ಕಿಂತಲೂ ಹೆಚ್ಚು ಕಾಲ ಚಪ್ಪಾಳೆಯಿಂದ ಪಡ್ಕೊಂಡಂತಹ ಒಬ್ಬ ದಿವ್ಯ ಪುರುಷ ಯಾರಾದ್ರೂ ಈ ವಿಶ್ವದಲ್ಲಿ ಇದ್ದಾನೆ ಅಂತಂದ್ರೆ ಅವರೊಬ್ಬರೇ ನಿಜವಲ್ಲೂ ಹೆಮ್ಮೆ ಪಡ್ತಕ್ಕಂಥ. ಇವತ್ತು ನಾವು ಹುಟ್ಟಿದ್ದೀವಿ, ನಾವು ಸಾಯ್ತೀವಿ, ಆದ್ರೆ ಈ ದೇಹ ಶಾಶ್ವತವಲ್ಲ. ನಾವು ಮಾಡಿದಂತಹ ಸಾಧನೆಗಳು, ಬುದ್ಧ, ಮಹಾವೀರ, ಬಸವಣ್ಣ, ಅಂಬೇಡ್ಕರ್, ಇಂತಹ ವಿವೇಕಾನಂದರು, ಇಂತಹ ಅನೇಕ ಮಹಾನ್ ವ್ಯಕ್ತಿಗಳು ಮಾಡಿರ್ತಕ್ಕಂತಹ ಸಾಧನೆಗಳು, ಅವರ ಬೋಧನೆಗಳು, ಚಿಂತನೆಗಳು ಇವತ್ತು ವಿಶ್ವವ್ಯಾಪಿಯಾಗಲಿಕ್ಕೆ ಸಾಧ್ಯ ಆಗಿದೆ. ಇವತ್ತು ಇತಿಹಾಸದ ಪುಟಗಳಲ್ಲಿ ಅವರ ಇತಿಹಾಸವನ್ನು ನಾವು ಓದಲಿಕ್ಕೆ ಸಾಧ್ಯ ಆಗಿದೆ ಅಂತಕ್ಕಂತಹ ಒಂದು ಅಂಶವನ್ನು ನಾವು ಕಾಣ್ತೇವೆ. ಅದರಿಂದ ವಿಶ್ವದಾದ್ಯಂತ ಹಿಂದೂ ಧರ್ಮದ ಚಿಂತನೆಗಳನ್ನ, ಹಿಂದೂ ಧರ್ಮದ ಸಾರವನ್ನ ಸಾರದಂತಹ ಒಬ್ಬ ದಿವ್ಯ ಪುರುಷ ಯಾರು ಅಂತ ಅಂದ್ರೆ ಮೊದಲನೇದಾಗಿ ಯಾರು ಮತ್ತೆ ಯೋಗದಲ್ಲಿ ಬಹಳ ವಿಶೇಷವಾದಂತಹ ಆಸಕ್ತಿಯನ್ನು ಹೊಂದಿದಂತವರಾಗಿದ್ದರು. ಒಬ್ಬ ವೀರ ಸನ್ಯಾಸಿ, ವಿಶ್ವದ ಪ್ರಖ್ಯಾತ ವೀರ ಸನ್ಯಾಸಿಗಳಲ್ಲಿ ಅವರು ಒಬ್ರು. ಸನ್ಯಾಸಿಗಳು ಬೇಕಾಗ್ತದೆ, ಎಲ್ಲರೂ ನಾವು ಸನ್ಯಾಸಿ ಅಂತ ಸಾಧ್ಯ ಆಗಲ್ಲ. ಅಂತಹ ದಿವ್ಯ ಪುರುಷ, ದಿವ್ಯ ಸಾಧನೆಯನ್ನ ಮಾಡತಕ್ಕಂಥ ಎಲ್ಲ ಕ್ಷೇತ್ರದಲ್ಲೂ ಎಲ್ಲರೂ ಮಾಡಕ್ಕಾಗಲ್ಲ. ಅಂತಹ ಒಬ್ಬ ದಿವ್ಯ ಸನ್ಯಾಸಿ, ವೀರ ಪುರುಷ, ಸನ್ಯಾಸತ್ವ ಏನು ಅಂತಕ್ಕಂತಹದನ್ನ ಇಡೀ ವಿಶ್ವಕ್ಕೆ ಮನವರಿಕೆ ಮಾಡಿಕೊಟ್ಟಂತಹ ಒಬ್ಬ ದಿವ್ಯ ಪುರುಷ ಅಂತಂದ್ರೆ ಜೊತೆಗೆ ಭಾರತದಲ್ಲಿ ರಾಮಕೃಷ್ಣ ಮಿಷನ್ ಅಂತಕ್ಕಂಥ ಅದರ ಸಂಸ್ಥಾಪನೆ ಮಾಡಿ ರಾಮಕೃಷ್ಣ ಪರಮಹಂಸರು, ರಾಮಕೃಷ್ಣ ಪರಮಹಂಸರು ಯಾರ ಗುರುಗಳು? ಇವರ ಗುರುಗಳು. ವಿವೇಕಾನಂದ ಗುರುಗಳು ಯಾರು?
ರಾಮಕೃಷ್ಣ ಪರಮಹಂಸರು ಓದ್ತಕ್ಕಂಥ ನಮಗೆ ಕಾಣಬೇಕಾಗ್ತದೆ. ಅವರ ಆದರ್ಶ ತತ್ವಗಳನ್ನ ವಿವೇಕಾನಂದ ಪಾಲಿಸ್ಕೊಂಡು ಬಂದು ರಾಮಕೃಷ್ಣ ಮಿಷನ್ ಅಂತಕ್ಕಂಥ ಒಂದು ಸಂಘ ಸಂಸ್ಥೆಯನ್ನು ಸಂಸ್ಥಾಪನೆ ಮಾಡಿ ಅದರ ಮುಖಾಂತರ ಇವರು ಅನೇಕ ಸಾಧನೆಯನ್ನ ಮಾಡಿರ್ತಕ್ಕಂಥ ನಮಗೆ ಕಾಣಬೇಕಾಗ್ತದೆ. ಭಾರತದಲ್ಲಿ ಭಾರತ ನಿರುದ್ಯೋಗ ಸಮಸ್ಯೆ, ಬಡತನ, ದಾರಿದ್ರ್ಯ